ಆರಾಧನೆಯಿಂದ ನಮಗಾಗುವ ಲಾಭ ಬದುಕಿನಲ್ಲಿ ಹಲವು ಬಗೆಯ ಆಸೆಗಳು ತಿರುತ್ತಾ ಇರ್ತೇವೆ. ಆ ಮಕ್ಕಳೆಲ್ಲ ಬೇಕಾಗಬೇಕು. ಬಯಸಿದ ರಾಜ್ಯದ ಸಂಪುಟ ನಮ್ಮದಾಗಬೇಕು. ಶ್ರೀರಾಮಚಂದ್ರನನ್ನು ಆರಾಧಿಸೋಣ. ಆಪದಾನ ಅಪಹಂತಾರನ್ನು ಏನು ಆಪತ್ತು ಕೂಡ ಅವನ್ನೆಲ್ಲ ದೇವರು ಮಾಡ್ತಾರೆ. ದಾದಾನು ಸರ್ವಸಂಪದ ಬಯಸಿದ ರಾಜ್ಯದ ಸಂಪತ್ತನ್ನು ದಯಪಾಲಿಸುತ್ತಾರೆ. ಆದ್ಮೇಲೆ ರಾಮದೇವರಿಗೆ ರಾಮ ಲೋಕಾಭಿರಾಮ ಜಗತ್ತಿಗೆ ಆರಾಮದಿಂದ ಸುಖ ಸಂತೋಷದಿಂದ ನೆಮ್ಮದಿಗೆ ಬದುಕಲು ಸಾಗಿಸ್ತಾ ಇದೆ ಅಂದರೆ ರಾಮಚಂದ್ರ ಎಲ್ಲರ ಮೇಲೆ ಬದುಕಿನ ರೀತಿಯ ಸುಖ ಸಂತೋಷ ನಿತ್ಯಂತಹ ರಾಮದೇವರು ಗುರುಗಳ ಮುಖೇನ ರಾಮದೇವರಂತೆ ಎಂದು ಮೂರು ಬಾರಿ ನೆನೆಯಿರೋ ಕೃಷ್ಣ 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 ಎಂದು ಮೂರು ಬಾರಿ ನೆನೆಯಿರೋ ಸಂತುಷ್ಟನಾಗಿ ಮುಕುತಿ ಕೊಟ್ಟು ಮಿಕ್ಕ ಭಾರ ಹೊರುವನೋ ಕೃಷ್ಣ 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 ಎಂದು ಮೂರು ಬಾರಿ ನೆನೆಯಿರೋ ಕೃಷ್ಣ 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 ಎಂದು ಮೂರು ಬಾರಿ ನೆನೆಯಿರೋ ಸಕಲ ವೇದ ಶಾಸ್ತ್ರ ಪಠಿಸಿ ಸಾರವನ್ನು ತಿಳಿದರೇನು ಸಕಲ ವೇದ ಶಾಸ್ತ್ರ ಪಠಿಸಿ ಸಾರವನ್ನು ತಿಳಿದರೇನು ಮಕರ ಕುಂಡಲಧರನ ನಾಮಕ್ಕೆ ಸರಿಯಿಲ್ಲವೋ ಮಕರ ಕುಂಡಲಧರನ ನಾಮಕ್ಕೆ ಸರಿಯಿಲ್ಲವೋ ಕೃಷ್ಣ 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 ಎಂದು ಮೂರು ಬಾರಿ ನೆನೆಯಿರೋ ಕೃಷ್ಣ 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 ಎಂದು ಮೂರು ಬಾರಿ ನೆನೆಯಿರೋ
ಧರಿಸಿಕೊಂಡು ಮೇರೆಯಿರೋ ಕಮಲನಾಭನ ಚಿಹ್ನೆಯನ್ನು ಧರಿಸಿಕೊಂಡು ಮೇರೆಯಿರೋ ಯಮನ ಭಟರು ನೋಡಿಯಂಜಿ ಓಡಿ ಹೋಗುವರೋ ಯಮನ ಭಟರು ನೋಡಿಯಂಜಿ ಓಡಿ ಹೋಗುವರೋ ಕೃಷ್ಣ 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 ಎಂದು ಮೂರು ಬಾರಿ ನೆನೆಯಿರೋ ಕೃಷ್ಣ 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 ಎಂದು ಮೂರು ಬಾರಿ ನೆನೆಯಿರೋ ಜನ್ಮವೇತ್ತಿ ಮಧ್ವಮತವ ಅನುಸರಿಸಿ ನಡೆಯಿರೋ ಜನ್ಮವೇತ್ತಿ ಮಧ್ವಮತವ ಅನುಸರಿಸಿ ನಡೆಯಿರೋ ಸುಮ್ಮನದಿ ಸಿರಿ ಕೃಷ್ಣ ತನ್ನ ಲೋಕ ಕೊಡುವರೋ ಸುಮ್ಮನದಿ ಸಿರಿ ಕೃಷ್ಣ ತನ್ನ ಲೋಕ ಕೊಡುವರೋ ಕೃಷ್ಣ 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 ಎಂದು ಮೂರು ಬಾರಿ ನೆನೆಯಿರೋ ಕೃಷ್ಣ 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 ಎಂದು ಮೂರು ಬಾರಿ ನೆನೆಯಿರೋ ಸಂತುಷ್ಟನಾಗಿ ಮುಕುತಿ ಕೊಟ್ಟು ಮಿಕ್ಕ ಭಾರ ಹೊರುವನೋ ಕೃಷ್ಣ 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 ಕೃಷ್ಣಂ ವಂದೇ ಮಂತಪಾಶಧರಂ ದಿವ್ಯಾರ್ಥಕಾಕೃತಿಂ ಶಿಖಾಬಂಧತ್ರಯೋಪೇತಂ ರೇಷ್ಮೇ ಮಧ್ವಕಾಕೃತಿಂ ಆಪದಾಮಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ವಯಸ್ಸು 60 ಆಯಿತು ಅಂತ ಹೇಳಿಕೊಂಡು ಭವ್ಯವಾದ ಮೆರವಣಿಗೆಯಲ್ಲಿ ನಮ್ಮನ್ನು ಸ್ವಾಗತಿಸಿ ತಂದಿದ್ದೀರಿ, ಕರ್ಕೊಂಡ್ಬಂದಿದ್ದೀರಿ. ನೀವು ಸಮರ್ಪಿಸಿರುವಂತಹ ಈ ಭಕ್ತಿ, ಈ ಗೌರವ, ಈ ಅಭಿಮಾನ, ಈ ಆದರ, ಈ ಸ್ವಾಗತ ಇವನ್ನೆಲ್ಲ ನಮ್ಮ ಗುರುಗಳ ಅಂತರ್ಗತರಾಗಿರತಕ್ಕಂತಹ ಮಧ್ಯಾಂತರ್ಗತ ಗೋಪಾಲಕೃಷ್ಣನಿಗೆ ಸಮರ್ಪಿಸ್ತಾ ಇದ್ದೇವೆ. ಭಾಗವತದಲ್ಲಿ ರುದ್ರದೇವರು ಸತೀದೇವಿ ಕೊಟ್ಟಿರತಕ್ಕಂಥ ಒಂದು ಉಪದೇಶ, ಪ್ರತ್ಯುದ್ಯಮ ಪ್ರಶ್ವಯಣಾಭಿವಾದನೈ ವಿಧೀಯತೆ ಸಾಧು ಮಿತಸ್ಸು ಮಧ್ಯಮೆ ಪ್ರಾಜ್ಞೈ ಪರಸ್ಮೈ ಪುರುಷಾಯ ಚೇತಸ ಗುಹಾಶಯಾಯ ಇವ ನ ದೇಹ ಮಾಲಿನೇ. ಹಿರಿಯರು ಬಂದರು ಅಂತ ಹೇಳಿಕೊಂಡು, ಅತಿಥಿಗಳು ಬಂದರು ಅಂತ ಹೇಳಿಕೊಂಡು ಎದ್ದು ಹೋಗಿ ಮುಂದೆ ಹೋಗಿ ಸ್ವಾಗತಿಸ್ತೇವೆ. ಅರ್ಘ್ಯವಾದ್ಯಾಚರಣೆಯ ಸಮಸ್ತ ಪೂಜೆಗಳನ್ನು ಸಮರ್ಪಿಸ್ತೇವೆ. ಇದೆಲ್ಲ ಯಾರಿಗೆ? ಜ್ಞಾನಿಗಳು ತಿಳಿದವರು ಅನುಸಂಧಾನ ಹೀಗಿಟ್ಕೋತಾ ಇದ್ದಾರೆ. ಗುಹಾಶಯಾಯ ಪರಸ್ಮೈ ಪುರುಷಾಯ, ಹೃದಯ ಗುಹೆಯೊಳಗೆ ನೆಲೆಸಿರತಕ್ಕಂತಹ ಪರಮಪುರುಷ ಯಾರಿದ್ದಾನೆ, ಸರ್ವಾಂತರ್ಯಾಮಿಯಾಗಿರುವ ಭಗವಂತ ಯಾರಿದ್ದಾನೆ, ಅವನಿಗೆ ಇದೆಲ್ಲ ಗೌರವ. ಹೊರತು ನ ದೇಹ ಮಾನಿನೇ, ದೇಹದ ಮೇಲೆ ಅಭಿಮಾನ ಹೊಂದಿರತಕ್ಕಂಥ ಜೀವನಿಗಲ್ಲ. ನಮಸ್ಕರಿಸುವ ವೇಳೆ ನಾವು ಸಾಮಾನ್ಯವಾಗಿ ಹೇಳುವ ಒಂದು ಪ್ರಸಿದ್ಧವಾದ ಶ್ಲೋಕ ಇದೆ. ಆಕಾಶಾತ್ ಪತಿತಂತೋಯಂ ಯಥಾ ಗಚ್ಚತಿ ಸಾಗರಂ ಸರ್ವ ದೇವ ನಮಸ್ಕಾರ ಕೇಶವಂ ಪ್ರತಿ ಗಚ್ಚತಿ. ಮಳೆಯ ಮೂಲಕ ಆಕಾಶದಿಂದ ನೀರು ಕೆಳಗೆ ಬೀಳತ್ತೆ. ಎಲ್ಲಿ ಬೀಳತ್ತೆ? ಎಲ್ಲಿ ಬೇಕಾದಲ್ಲಿ ಬೀಳಬಹುದು.
ಮನೆಯ ಮಾಡಿದ ಮೇಲೆ, ಮಾರ್ಗ ಮಧ್ಯದಲ್ಲಿ, ಗುಡ್ಡದ ತುದಿಯಲ್ಲಿ, ಹೊಲ ಗದ್ದೆಯಲ್ಲಿ, ಆದ್ರೆ ಎಲ್ಲ ಬಿದ್ದಿರಲಿ, ತೋಡಾಗಿ ತೊರೆಯಾಗಿ ನದಿಯಾಗಿ ಹೋಗಿ ಯಥಾಗಚ್ಚತಿ ಸಾಗರಂ, ಕೊನೆಗೆ ಹೋಗಿ ಸೇರುವುದು ಸಮುದ್ರವನ್ನು. ಅದರಂತೆ ಸರ್ವದೇವ ನಮಸ್ಕಾರ, ನಾವು ಯಾವುದೇ ದೇವತೆಗಳಿಗೆ ಸಲ್ಲುವಂತಹ ನಮಸ್ಕಾರ ಗೌರವ ಏನಿದೆಯಲ್ಲ, ಕೇಶವಂ ಪ್ರಣಿಗಚ್ಚತಿ, ಆ ಭಗವಂತನಿಗೂ ಸಲ್ತಾ ಇದೆ. ಈ ಎಚ್ಚರ ನಮಸ್ಕಾರ ಮಾಡೋವರಿಗೂ ಬೇಕು, ಮಾಡಿಸಿಕೊಳ್ಳುವವರಿಗೂ ಬೇಕು. ಅದಕ್ಕೋಸ್ಕರ ಆ ಶ್ಲೋಕವನ್ನು ಪಠಿಸಿ ನಾವು ನಮಸ್ಕರಿಸ್ತೇವೆ.